ಒಂದನೇ ತಿಮೋತಿ 6ನೇ ಅಧ್ಯಾಯ 6ನೇ ವಚನ. ಸಂತೃಷ್ಟ ಸಹಿತವಾದ ಭಕ್ತಿ ದೊಡ್ಡ ಲಾಭವೇ ಸರಿ. ಭಕ್ತಿ ಮಾಡುವವನಿಗೆ ಸಮಸ್ತವು ದೊರಕದಂತೆ. ಹಲ್ಲೆಲೂಯಾ. ನನಗೆ ನನ್ನ ಭಕ್ತಿ ನೋಡಿಬಿಟ್ಟು ಜನರೆಲ್ಲ ನಮ್ಮೂರು ಬಾರಿ ಗೇಲಿ ಮಾಡಿದ್ರು ನನಗೆ. ಇವನಿಗೆ ಎಷ್ಟು ಸಮಾಧಾನಪ್ಪ, ಇನ್ನು ಯಾರಿಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ಮೈಯಾಗೆ ಬಂದನು ಮಾಡ್ತಾನೆ ಅಂತೇಳಿ. ಇನ್ನು ವಿಚಿತ್ರ ಮಾತಾಡ್ತಾರಲ್ಲ, ಇನ್ನಂದ್ರೆ ನೀನು ಮೆಂಟಲ್ ಆಗಿ ಹೋಗ್ತಿಲ್ಲ. ನೀನು ಏನಾಗ್ತೀನಿ, ನೀನು ಮೆಂಟಲ್. ನಿನಗೆ ಏನಾಗುತ್ತೆ, ಯೇಸು ಸ್ವಾಮಿ ಅನ್ನೋ ಒಂದು ಮೆಂಟಲ್ ನೀನು ಸೇರ್ಕೊಂಬಿಡತ್ತೆ ನಿನಗೆ. ಅದಕ್ಕೆ ನೀನು ಯಾರ ಜೊತೆ ಬರ್ತಿಲ್ಲ. ಯಾವಾಗಲೂ ಮನೇಲಿ ಬೈಬಲ್ ಓದಿದ್ದೆ ಪ್ರೇಯರ್ ಮಾಡಿದ್ದೆ ಏನೋ ಮೆಂಟಲ್ ಆಯಿತು ನಿನಗೆ. ನಮ್ಮ ಮನೆ ಪಕ್ಕದಂದ್ರೆ ನೀನು ಲಾಸ್ಟ್ ಏನಾಯ್ತು ಗೊತ್ತಾ, ಹುಚ್ಚಾಗ್ತೀನಿ ಅಂತಂದ ನಮ್ಮ ಮನೆ ಪಕ್ಕದಾತ. ಏಸು 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 ಅಂತಂತೇಳಿ ನೀನು ಏನಾಗ್ತೀನಿ, ನೀನು ಹುಚ್ಚಾಗ್ತೀಯೋ ನೀನು. ಸರಿ ನೋಡೋಣ ಅಂತ ಅನ್ಕೊಂಡು ಯಾರು ಹುಚ್ಚರಾಗ್ತಾರೆ ಅಂತೇಳಿ. ಇನ್ನೊಬ್ರು ಅಂತಂದ್ರು, ನೀನು ಜೋಳಿಗೆ ಹಾಕ್ಯಂದು ಹೋಗ್ತಿಲ್ಲ ಲಾಸ್ಟಿಗೆ, ನೀನು ಭಿಕ್ಷೆ ಬಿಡ್ತೀವಿ ಜನಗಳ ತಗ ಹೋಗಿ. ಏನು ಹಾಕ್ಯಂತೀವಿ ನಾವು, ಜೋಳಿಗೆ ಹಾಕ್ಯಂತೀವಿ. ನಿನಗೇನು ಸಿಗಲ್ಲ ನೀನು ಲಾಸ್ಟಿಗೆ. ನಿನ್ನ ಕೈಲಿ ಬದುಕು ಮಾಡೋಕ್ಕೂ ಆಗೋದಿಲ್ಲ ನಿನ್ನ ಕೈಲಿ. ಆಗ ಜೋಳಿ ಹಾಕ್ಯಂದು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಕತ್ತೀನಿ ಅಂತಂದ್ರು. ಅದ್ರ ದೇವ್ರ ಸ್ತೋತ್ರ. 2012ರಲ್ಲಿ ನಾನು ಕಲ್ಯಾಮಿಗೆ ಬಂದೀನಿ. ನಾನು 2012ಕ್ಕೆ ನಾನು ಕಲ್ಯಾಮಿಗೆ ಬಂದೀನಿ. ಕಲ್ಯಾಮಿಗೆ ಬಂದಾಗ ಏನಿಲ್ಲ ನನ್ನ ಹತ್ರ, ಏನು ತಗೊಂಡಿಲ್ಲ ನಾನು. ಕಲ್ಯಾಣ ಬಂದಮೇಲೆ ಬಾಡಿಗೆ ಮನೇಲಿ ಇದ್ದುಕೊಂಡು ಸೇವೆ ಮಾಡಿದ್ವಿ. ಎಷ್ಟು ವರ್ಷ, 6 ವರ್ಷ ಸೇವೆ ಮಾಡಿದ್ವಿ, 7 ವರ್ಷ ಸೇವೆ ಮಾಡಿದ್ವಿ. ನಾನು ಅಂದ್ಕೊಂಡೆ ಇನ್ನು ಈ ಊರಲ್ಲಿ ಜಾಗ ಕೊಂಡ್ಕೊಳಕ್ಕಾಗೋದಿಲ್ಲ, ಚರ್ಚಿ ಕಟ್ಟೋಕ್ಕಾಗಲ್ಲ ಅನ್ಕಂತ. ಹಲ್ಲೆಲೂಯಾ. ಅವ್ರು ಹೇಳಿದ ಮಾತುಗಳೆಲ್ಲ ಒಂದೊಂದು ಸಲ ನೆನಪಾತವ. ಏನಂತಂದ್ರೆ ಅವ್ರು ನನಗೆ, ಹುಚ್ಚಾಗ್ತೀನಿ, ಮೆಂಟಲ್ ಆಗ್ತೀನಿ ನೀನು, ನೀನು ಭಿಕ್ಷಕ್ಕೆ ಆಗ್ತೀನಿ ನೀನು, ನಿನಗೇನು ಸಿಗಲ್ಲ ಅಂತೇಳಿ. ದೇವ್ರ ಸ್ತೋತ್ರವಲ್ಲಿ ಮದುವೆ ಆಯಿತು. ದೇವರು ಮದುವೆ ಆದ ನಂತರ ನನಗೆ ಬೈಕ್ ಬಂತು. ಬೈಕ್ ಬಂದ ನಂತರವಾಗಿ ನನಗೆ ದೇವರು ಮಕ್ಕಳ ಸಂತಾನ ಕೊಟ್ಟ ನನಗೆ. ಅದಾದ ನಂತರ ದೇವರು ಜಾಗ ಫ್ರೀಯಾಗಿ ಕಲ್ಯಾಣ ಜಾಗ ಕೊಟ್ಟ. ಅದಾದ ನಂತರ ಫ್ರೀಯಾಗಿ ಮತ್ತೆ ಚರ್ಚಿ ಕಟ್ಕೊಟ್ರು. ಮತ್ತು ಮೆಚ್ಚರಿಗೆ ಬಂದ್ವಿ 16ನೇ ಇಸ್ವಿಯಲ್ಲಿ. 2014ರಲ್ಲಿ ಮೆಚ್ಚರಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ದೇವರು ಏನು ಮಾಡ್ದ, ಇಲ್ಲಿ ಫ್ರೀಯಾಗಿ ಜಾಗ ಕೊಟ್ಟ, ಇಲ್ಲಿ ಚರ್ಚಿ ಕಟ್ಕೊಂಡ್ವಿ. ಇದೆಲ್ಲ ನಾನು ದುಡ್ಡು ಕೊಟ್ಟಿಲ್ಲ, ನಾನು 1 ರೂಪಾಯಿ ಕೊಡಿದ್ದಕ್ಕೆ. ಹಲ್ಲೆಲೂಯಾ. ಮತ್ತು ಇದೆಲ್ಲ ಯಾರು ಕೊಟ್ರಂಗಿರ? ಇದು ಲಾಭನ ನಷ್ಟ? ನನಗೆ ಲಾಭ. ಮನೆ ಕಟ್ಕೊಂಡೀನಿ, 1 ಬೈಕ್ ಕೊಂಡ್ಕೊಂಡೆ, ಆಮೇಲೆ ಇನ್ನೂ ಮತ್ತೆ ಒಂದು ಬೈಕ್ ಕೊಂಡ್ಕೊಂಡೀವಿ ನಾವು. ಹಲ್ಲೆಲೂಯಾ. ದೇವರ ಭಕ್ತಿ ಮಾಡುವವನಿಗೆ ಲಾಭವು ತಪ್ಪದೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನನ್ನು ಯಾರು ಜೋಳಿ ಹಾಕೊಂಡು ಹೋಗ್ತೀನಿ ಅಂತ ಅಂದರು, ಅವ್ರು ನಮ್ಮ ಮನೆಗೆ ಬಂದರು. ಮೊನ್ನೆ ಅವರೇ ಬಂದರು ನಮ್ಮ ಮನೆಗೆ. ಬಂದು ಕೂತ್ಕೊಂಡು ಅವ್ರಂದ್ರೆ ನಮ್ಮೇಂತ, ಅಮ್ಮೀ ನಿನ್ನ ಗಂಡ ನಾವು ಏನನ್ನೋ ಬೈತಿದ್ವಿ ನಾವು, ನಿನ್ನ ಗಂಡನ ಏನಾಗ್ತಾನೋ ಅಂತೇಳಿ. ಆದರೆ ನಿನ್ನ ಗಂಡನ ದೇವರು ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ನಾವು ಈ ಮಟ್ಟಕ್ಕೆ ಬರ್ತಂತ ನಾವು ಅಂದ್ಕೊಂಡಿಲ್ಲ ಅಸಲಿಗಿತ್ತನ. ಇವನಿಗೆ ಏನಾಗ್ತಾನೋ ಅಂದ್ಕೊಂಡಿವಿ, ದೇವ್ರು ಏನು ಮಾಡಿದ್ದೆ, ನಾನು ಆಶೀರ್ವಾದ ಮಾಡಿದ್ದಾನ. ಭಕ್ತಿ, ನನಗಿರುವ ಭಕ್ತಿ ನನಗೆ ನಷ್ಟವನ್ನು ಉಂಟು ಮಾಡಿಲ್ಲ. ಹಲ್ಲೆಲೂಯಾ. ಅದು ಲಾಭವನ್ನು ಉಂಟು ಮಾಡತ್ತ. ಕಲ್ಯಾಣ ಬಂದಾಗ ಬೇರೆ 4 ಜನ 5 ಜನ ವಿಶ್ವಾಸಿಗಳು, ಇವತ್ತು ಸುಮಾರು 30-40 ಜನ ವಿಶ್ವಾಸಗಳಿದ್ದಾರೆ ಇವತ್ತು. ಹಲ್ಲೆಲೂಯಾ. ಮೆಚ್ಚರಿಗೆ ಬಂದಾಗ 2-3 ಮಾತ್ರ ಕೂತ್ಕೊಂತಿದ್ವಿ ಪ್ರೇಯರ್ಗೆ. ಇವತ್ತು 10-12 ಮನೆ ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇನ್ನೂ ಕೊಡ್ತಾನೆ. ಇನ್ನು ಬರೋ ವರ್ಷದಲ್ಲಿ, ಈ ವರ್ಷ ಮೂಲ ಇನ್ನು ಅನೇಕರ ನಾವು ನೋಡ್ತೀವಿ ನಾವು. ಹಲ್ಲೆಲೂಯಾ. ಯಾಕಂತ ನವಾಗ ಭಕ್ತಿ ಮಾಡುವವನಿಗೆ ಲಾಭವು ತಪ್ಪುವುದಿಲ್ಲ. ಹಲ್ಲೆಲೂಯಾ. ಆದರೆ ದೇವರನ್ನು ಬಿಟ್ಟು, ಭಕ್ತಿಯನ್ನು ಬಿಟ್ಟು ಲೋಕದವರನ್ನು ನೋಡಿ ಅವರ ಹಿಂದೆ ಓಡುವವರು ಲೋಟನ್ನು ಹೊಂದಿಕೊಂಡ ನಷ್ಟವನ್ನು ಏನು ಮಾಡ್ತೇವೆ ಅಂತ ನಾವು ಹೊಂದಿಕೋಬೇಕಾಗತ್ತ. ದೇವರು ಕರೆದ ನಿನ್ನನ್ನು, ದೇವರು ನಾವು ನಂಬಿದ್ದೀವಿ. ಈ ಲೋಕದಲ್ಲಿ ಶ್ರಮೆ ಇದೆ. ಎಷ್ಟು ಸಮಯ ಸ್ಪಷ್ಟ ಹೇಳ್ತಾನೆ ಅದನ್ನು. ಈ ಲೋಕದ ನಿನಗೇನೈತೆ, ಶ್ರಮೆ ಐತೆ. ನಿನಗೆ ಧೈರ್ಯವಾಗಿರಂತಾನೆ. ಏನು ಹೇಳ್ಬೇಕು ನಾವು, ಧೈರ್ಯವಾಗಿ ನೀನು ದೇವ್ರಿಗೆ ನಿಂತ್ಕೊಂತೀಯಾ. ನಿನ್ನನ್ನು ನೋಡಿ ನಕ್ಕವ್ರ ಮುಂದೆ ದೇವ್ರು ನಿನ್ನನ್ನು ತಲೆ ಎತ್ತುವಂತ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನನ್ನು ನೋಡಿದವರು ಇವತ್ತು ನಾನು ಹೋದ್ರಿಗೆ ನಮ್ಮ ಊರಲ್ಲಿ ಅವ್ರು ನನಗೆ ಕೊಡೋ ರೆಸ್ಪೆಕ್ಟ್ ನಾನು ಹೇಳ್ಬಾರ್ದು. ನೀವೇ ನೀವೇ ಅದನ್ನ ನೋಡ್ಬೇಕಾಗ್ತ. ಹಲ್ಲೆಲೂಯಾ. ಮೊನ್ನೆ ಮಂಜಣ್ಣ ಹತ್ರ ಒಬ್ಬರು ನಮ್ಮ ಊರವ್ರು ಮಾತಾಡಿದ್ರು. ನನಗೆ ಗೊತ್ತಿಲ್ಲ, ಮಂಜಣ್ಣ ಮೊನ್ನೆ ನನಗೆ ಹೇಳಿದ ನನ್ನ ಹತ್ರ,
ಸರ್ ನಿಮ್ಮ ಊರಲ್ಲಿ ನಿನ್ನ ಬಗ್ಗೆ ಈ ಥರ ಹೇಳಿದ್ರು ನಮಗೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಹೌದಪ್ಪ, ನಿಮ್ಮ ಸಾರು ಏನಾಗ್ತಾನೋ ಅಂದ್ಕೊಂಡಿದ್ವಿ ಅವನ್ನ, ಆದರೆ ಅಂತ ತುಂಬ ಅದ್ಭುತವಾಗಿ ಆತನ ಒಳ್ಳೆಯ ಸೇವಕನಾಗಿದ್ದಾನೆ. ನಮಗೆ ತುಂಬ ಸಂತೋಷ. ನಮಗೆ ಆತ ನೋಡುವಾಗ ನಾವು ಏನೋ ಕಲಿಬೇಕು ನಾವು ಇನ್ನು ಆತನಿಂದ. ಅಲ್ಲೆಲ್ಲೂಯ್ಯ. ಇವತ್ತು ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ದೇವರು ನಮ್ಮನ್ನು ಆತನ ಕೈ ಬಿಡುವುದು ಇಲ್ಲ. ಭಕ್ತಿ ಮಾಡೋದನ್ನು ಬಿಡಬೇಡ. ಭಕ್ತಿಲಿ ನಿನಗೆ ದೊಡ್ಡ ಶಕ್ತಿ ಉಂಟಾಗುತ್ತಾ, ಭಕ್ತಿ ಮಾಡುವಾಗ ನಿನಗೆ ಲಾಭ ಉಂಟಾಗುತ್ತಾ, ಭಕ್ತಿ ಮಾಡುವಾಗ ನಿನಗೆ ಸಮಾಧಾನ ಉಂಟಾಗುತ್ತಾ, ಭಕ್ತಿ ಮಾಡುವಾಗ ನಿನಗೆ ನೆಮ್ಮದಿ ಉಂಟಾಗುತ್ತಾ, ಭಕ್ತಿ ಮಾಡುವಾಗ ನಿನಗೆ ಲಾಭ ಉಂಟಾಗುತ್ತಂತೆ. ಯಾಕಂತ ಅವಾಗ ಭಕ್ತಿ ಅದು ದೊಡ್ಡ ಲಾಭವನ್ನೇ ಕೊಡುವಂಥದ್ದಾಗಿದೆಯಲ್ಲ. ಹಾಗಾಗಿ ದೇವರ ಮಕ್ಕಳ ನಾವು ಚೆನ್ನಾಗಿರಿ. ಇವತ್ತು ನಮ್ಮ ಹತ್ರ ಏನಿಲ್ಲ ಸರ್ ಅನ್ಕೊಂಡಿರ್ಬೋದು, ನಮ್ಮ ಹತ್ರ ಏನಿಲ್ಲ ಸರ್ ಅಂತ ಅನ್ಬೋದು. ನನ್ನ ಹತ್ರ ಏನಿದಿಲ್ಲ ಒಂದಿನ. ಹಲ್ಲೆಲೂಯಾ. ಇವತ್ತು ನನಗೆಲ್ಲ ಕೊಟ್ಟಿದ್ದಾನೆ ದೇವರು. ಇನ್ನೇನು ಕೊಡೋಕೆ ನನಗೆ ದೇವರು? ಏನು ಬೇಕು ನಮಗೆ? ಮದುವೆ ಆದಮೇಲೆ ಮಕ್ಕಳು ಬೇಕು, ಮಕ್ಕಳಾದ್ಮೇಲೆ ಅವ್ರಿಗೆ ಆರೋಗ್ಯ ಬಲ ಶಕ್ತಿ ಬೇಕು, ಚೆನ್ನಾಗಿ ಬೆಳಿಬೇಕು, ಊಟ ನೀರು ಬಟ್ಟೆ ಇಷ್ಟ ಸಾಕು. ಇನ್ನೇನು ಬೇಕು ನಮಗೆ? ಅದೇ ವಾಕ್ಯ ಇವತ್ತು ನೋಡ್ರಿ, ನಾವು ಲೋಕದೊಳಗೆ ಏನು ತೆಗೆದುಕೊಂಡು ಬರಲಿಲ್ಲವಾದ್ದರಿಂದ ಅದರೊಳಗಿಂದ ಏನು ತೆಗೆದುಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಏನು ಬೇಕಂತ ನಮಗೆ? ಅನ್ನ ವಸ್ತ್ರ ಇದ್ದರೆ ಸಾಕು, ಅದಕ್ಕಿಂತ ಇನ್ನೇನು ಬೇಕಂತ ಹೇಳ್ತು ವಾಕ್ಯ. ಆದರೆ ನಾವೇನು ಮಾಡೋಂಗ್ಯಾರ, ಯಾವುದೋ ಒಂದು ವಿಷಯಕ್ಕೆ ನಾವು ಪರದಾಡ್ತಿದ್ದೀವಿ. ಏನೋ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಅನ್ನೋದು ದೇವರು ಅದನ್ನು ಇಷ್ಟಪಡ್ದಲ್ಲ ಅಂತ ನಮಗೆ. ಹಲ್ಲೆಲೂಯಾ. ದೇವರೇ, ನಾನು ಉಳಿದಿರುವುದು ನಿನ್ನ ಕೃಪೆ. ದೇವಾ, ನಿನ್ನ ಚಿತ್ರ ನನ್ನ ಜೀವಿತದಲ್ಲಿ ನೆರವೇರಿಸು. ಈಗ ನಾನು ನಿನ್ನ ಭಕ್ತಿಯನ್ನು ಬಿಡುವುದಿಲ್ಲ. ನೀನು ನನ್ನ ಆಸ್ವಾದ ಮಾಡಂತೇಳಿ ಅದನ್ನು ಭಕ್ತಿ ಮಾಡೋದಂಗೆ ಕಲಿ. ನಿನಗೆ ಭಕ್ತಿ ಮಾಡುವಾಗ ನಿನಗೆ ನಷ್ಟವಾಗ್ಬೋದು ಪ್ರಾರಂಭದಲ್ಲಿ, ಆದರೆ ಅಂತ್ಯದಲ್ಲಿ ನಿನಗೆ ದೊಡ್ಡ ಲಾಭ ಉಂಟಾಗುತ್ತೆ. ಹಲ್ಲೆಲೂಯಾ.